ಇದೇ ಖುಷಿಲಿ ಇನ್ನೊಂದು ಕೊನ್ನಕೊಳ್ ಸರ್. ಹಾಂ, ಇನ್ನೊಂದು ಕೊನ್ನಕೊಳ್ ನಮ್ಮ ಸಿನಿಮಾ ಹಾಡು ಯಾವ್ದಾದ್ರು. ಈ ಸಿನಿಮಾ ಹಾಡೋದಿಲ್ಲ, ಹ್ಮ್ ಒಂದು ಮುಕ್ತಾಯ ಹಾಡ್ತೀನಿ ಅಷ್ಟೆ. ತಕ ಧಿಮ್ಮಿ ತಕ ಜಿಣ್ಣ ತಕ ಧಿಮ್ಮಿ ತಕ ಜಿಣ್ಣ ತಕ ಧಿಮ್ಮಿ ತಕ ಜಿಣ್ಣ ಧಿಮ್ಮಿ ತಕ ಜಿಣ್ಣ ತಕ ಧಿಮ್ಮಿ ತಕ ಜಿಣ್ಣ ತಕ ಧಿಮ್ಮಿ ತಕ ಜಿಣ್ಣ ಕಾಕಡದಕ್ಕೆ ತಕ್ಕ ತಂಗಡದಕ್ಕೆ ತರಗಿಡದಕ್ಕೆ ತಕ್ಕ ಧಿಮ್ಮಿ ಚಕ್ಕ ಜಿಣ್ಣ ತಕ್ಕ ಜಿಮ್ಮಿ ತಕ ಜಿಣ್ಣ ತರಗಿಡದಕ್ಕೆ ದಿಗಿ ತರಗಿಡದಕ್ಕೆ ತಕ್ಕ ತರಗಿಡದಕ್ಕೆ ತಕ್ಕ ತರಗಿಡದಕ್ಕೆ ತರಕಿಟ್ಟ ತಕ್ಕ ಜಿನ್ ಧಿಮ್ಮಿ ತಕ ಜಿಣ್ಣ ತಕ್ಕ ಧಿಮ್ಮಿ ತಕ ಜಿಣ್ಣ ಧಿಮ್ಮಿ ತಕ ಜಿಣ್ಣ ತ ಜಂ ತಕ ಜಂ ತಕ್ಕಿಟ್ಟ ಜಂ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ತ ಜಂ ತಕ ಜಂ ತಕ್ಕಿಟ್ಟ ಜಂ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ಅಂತ ಜಂ ತಕ ಜಂ ತಕ್ಕಿಟ್ಟ ಜಂ ದೀನ್ ತರಗಿಡದಕ್ಕೆ ದೀನ್ ತರಗಿಡದಕ್ಕೆ ದೀನ್ ತರಗಿಡದಕ್ಕೆ ತ. ಆಹಾ. ಇದರಲ್ಲಿ ಎಲ್ಲಿ ಕಲ್ತಿದ್ದು ಸರ್ ಕೊನ್ನಕೊಳ್ ನೀವು? ಸರ್ ಕೊನ್ನಕೋಲು ಅಂದರೆ ಅಂದರೆ ಬಾಲಪಾಠಗಳೆಲ್ಲ ನಮ್ಮ ತಂದೆನೇ. ನನ್ನ ಪರಿಸ್ಥಿತಿ ಏನಂದರೆ ಮನೇಲಿ ತಬಲ, ಗುರುಗಳ ಮನೇಲಿ ಮೃದಂಗ, ಈ ಥರ ಆಗ್ಬಿಡ್ತು ನನಗೆ. ತುಮಕೂರು TS ಗಂಗಾಧರಪ್ಪನವರು ಅಂತ ಹೇಳಿ ಭದ್ರಾಚಾರ್ಯವ್ರ ಶಿಷ್ಯರವರು, ಅವ್ರ ಹತ್ರ ನನಗೆ ಪಾಠಗಳಾಗಿದ್ದು. ಪಾಠ ಆಡಿದ್ದನ್ನು ಹೇಳ್ಬಿಟ್ಟು ಆಮೇಲೆ ನುಡಿಸ್ಬೇಕು. ನಾವೇನು ಕಲ್ತಿರ್ತೀವಿ ಅದನ್ನು ತಾಳದ ಪ್ರಕಾರ 3 ಕಾಲ ಹಾಡಿ ಆಮೇಲೆ ನುಡಿಸ್ಬೇಕಾಗಿತ್ತು. ನಾನು ಹಾಡೋದು ನೋಡ್ಬಿಟ್ಟು ಅವರು ಇಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೆ ಸಂಗೀತಗಾರ ಹಾಡ್ದಂಗೆ ಆಡ್ತೀಯಲ್ಲೋ, ಕೊನೆಗಳು ಮಾಡೋ ನೀನು ಅಂತೇಳಿ ಅವಾಗ ಬಿಟ್ಟಿದ್ದವರು. ಒಂದು ಸರಿ ಇದೇ ಥರ ಆಗಿ ಇನ್ಸಿಡೆಂಟ್, ಒಂದು ನಾಟ್ಯ ರಾಣಿ ಶಾಕುಂತಲೆ ಅಂತ ಒಂದು ಇದನ್ನು ಮಾಡ್ತಾಯಿದ್ವಿ, CD, ಒಂದು ಕ್ಯಾಸೆಟ್. ಸುಮಾರು ಹೊತ್ತು ರೆಕಾರ್ಡಿಂಗ್ ಆಗಲಿಲ್ಲ. ಯಾಕೆ ಯಾರೋ ತುಮಕೂರಿಂದ ಬರಬೇಕಂತೆ ಕೊನೆಗೋಲು ಆಡಬೇಕು ಅಂತ ಹೇಳಿ. ನನಗೆ ಹೊಸಬ ಭಯ ಹೇಳೋಕ್ಕೆ. ನನ್ನ ಪಕ್ಕದಲ್ಲಿ ತಬಲಿಸ್ಟ್ಗೆ ಹೇಳಿದೆ, ಟಿಪ್ಪಿ ಅಂತಿದ್ರು ಸೀನಿಯರ್ ತಬಲಿಸ್ಟು. ಅವ್ರಿಗಿಲ್ಲ, ಅವರು ಅಣ್ಣ ನಾವು ಹಾಡ್ಬೋದು ಅಂದೆ. ಸುಮ್ಮನೆ ಕೂತ್ಕೊಳ್ಳಲ್ಲ, ತಾಳ ಹಾಕಕ್ಕೆ ಬಂದಿದೆಯಾ, ತಾಳ ಹಾಕು, ಅದೇನು ತಮಾಷೆ ಅಲ್ಲ. ನಾನು ಧೈರ್ಯ ಮಾಡಿ ಆಮೇಲೆ ಕೊಡಿ ಸ್ಕ್ರಿಪ್ಟ್ ಕೊಡಿ ಸರ್ ಅಂತ ಇಟ್ಕೊಂಡು ನೋಡಿದೆ. ಆಮೇಲೆ ಸರ್ ಹೇಳ್ತೀನಿ ನಾನು ಹಾಡಿ ಅಂದರು. ಇಷ್ಟೊತ್ತು ಸುಮ್ಮನೆ ಕೂತಿದ್ದಲ್ಲೇ ಆ 2 ಅವರ್ ವೇಸ್ಟ್ ಆಯಿತು ರೆಕಾರ್ಡಿಂಗ್ ಸ್ಟುಡಿಯೋ ನನಗೆ. ಹೇಗೆ ನೀನು ಅಂದ್ರೆ ಅವಾಗ ಹೇಳಿದೆ, ಈ ಥರ ನನ್ನ ಗುರುಗಳು ಕೊನೆಗೋಲು ಚೆನ್ನಾಗಿ ಮಾಡ್ತೀಯ ಅಂತ. ಅದು ಏನು ಶ್ರುತಿಲಿ ಹಾಡ್ತಿರ್ತಾರೆ ಅದೇ ಶ್ರುತಿಲಿ ಹಾಡಬೇಕು ನಾವು, ಇಲ್ಲ ಅದು ಕೆಡ್ದಾಗ ಕೆಡುತ್ತೆ. ಹಾಗಾಗಿ ಅದು ಅಭ್ಯಾಸ ಆಗ್ಬಿಡ್ತು. ಅದಕ್ಕೆ ಸ್ಪೀಡ್ ಮಾತಾಡೋದು ನಾವು. ತಬಲಾ ನುಡಿಸ್ದಂಗೆ ಬಾಯಿನಲ್ಲಿ ಅಕ್ಷರಗಳು ನುಡಿದಂಗೆ ಇರುತ್ತೆ.